ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 1 ಇಯರ್ ಬ್ಯಾಕ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ SBI ಲೈಫ್ ಇನ್ಶೂರೆನ್ಸ್ ಅವರದ. ಆ ವಿಡಿಯೋದಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದಿರಿ. ಆ ಎಲ್ಲ ಕಮೆಂಟ್ಸನ್ನು ನಾನು ತೆಗೆದುಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಡೌಟ್ಸ್ಗಳನ್ನ ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಡೌಟು, ಈ ಕಂಪನಿ SBI ಅವ್ರದ್ದೇನಾ? ಇವಾಗ ಚೆಕ್ ಮಾಡೋಣ. ಇವಾಗ ನೀವು ಗೂಗಲಲ್ಲಿ ಬಂದುಬಿಟ್ಟು ಟೈಪ್ ಮಾಡಿ ಸರ್ಚ್ ಬಾಕ್ಸಲ್ಲಿ SBI ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಆ್ಯಂಡ್ SBI ಸೇಮ್ ಅಂತ ಕ್ವಶನ್ ಮಾರ್ಕ್ ಹಾಕಿದರೆ ನಿಮಗೆ ಈ ಥರ ಆನ್ಸರ್ ಬರುತ್ತೆ. SBI ಲೈಫ್ ಇನ್ಶೂರೆನ್ಸ್ ಈಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ SBI ವಿಚ್ ಈಸ್ ಇಂಡಿಯನ್ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆ್ಯಂಡ್ BNP Paribas Cardiff and Global Insurance Company. SBI holds a majority stake of 70.1% in SBI Life Insurance, while BNP Paribas Cardiff holds the remaining 29.9% stake. SBI ಕಂಪ್ನಿಯು SBI ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ 70.1% ಸ್ಟೇಕ್ನ ಹೊಂದಿದೆ. ಹಾಗೆ ಇನ್ನೊಂದು ಕಂಪ್ನಿಯು ಅದರಲ್ಲಿ ಸ್ಟೇಕ್ನ ಹೊಂದಿದೆ. ಯಾವ ಕಂಪ್ನಿ ಅಂದರೆ BNP Paribas Cardiff ಹೋಲ್ಡ್ಸ್ ಅಂತ ಒಂದು ಕಂಪ್ನಿ ಇದೆ, ಅದು 29.9% ಸ್ಟೇಕ್ನ ಹೊಂದಿದೆ. ಈ ಕಂಪ್ನಿ SBI ಅವ್ರದ್ದು ಅಂತ ಹೇಳಕ್ಕೆ ಬರಲ್ಲ. SBI ಅವರು ಓನ್ಲಿ 70% ಸ್ಟೇಕ್ನ ಇದರಲ್ಲಿ ಹೊಂದಿದ್ದಾರೆ. ಅದಕ್ಕೋಸ್ಕರ ಇದು ಒಂದು SBI ಗ್ರೂಪ್ ಅವ್ರದ ಕಂಪ್ನಿ ಅಂತ ಹೇಳ್ಬೋದು. ಎರಡನೇದಾಗಿ, ಮೆಚುರಿಟಿ ಅಮೌಂಟ್ ಗ್ಯಾರಂಟಿ ಆರ್ ನಾಟ್. ನೀವು ಪಾಲಿಸಿ ತೊಗೊಂಡ್ರೆ 1 ಮಂತ್ ನಂತರ ನಿಮಗೆ ಮನೆ ಅಡ್ರೆಸ್ಗೆ ಒಂದು ಬಾಂಡ್ ಬರುತ್ತೆ. ಆ ಬಾಂಡ್ ಪ್ರಕಾರ ನಿಮಗೆ ಯಾವ ಥರ ಪ್ಲ್ಯಾನ್ಸ್ ಕೊಟ್ಟಿರ್ತಾರೆ, ಯಾವ ಪ್ಲ್ಯಾನ್ ಕೊಟ್ಟಿರ್ತಾರೆ ಅದರಲ್ಲೆಲ್ಲ ಮೆನ್ಷನ್ ಇರುತ್ತೆ. ಆಮೇಲೆ ಎಷ್ಟು ಅಮೌಂಟ್ ಬರುತ್ತೆ, ನೀವು ಎಷ್ಟು ಅಮೌಂಟ್ನ ಪ್ರೀಮಿಯಮ್ನ ನೀವು ಕಟ್ಟಬೇಕು, ಮೆಚುರಿಟಿ ಆದಮೇಲೆ ಎಷ್ಟು ಬರುತ್ತೆ ಅಂತ ಗ್ಯಾರಂಟಿ ಆಗಿ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದು ಬಾಂಡು 100% ಒರಿಜಿನಲ್ ಆಗಿರುತ್ತೆ. ಗ್ಯಾರಂಟಿ ಅಮೌಂಟ್ ಮೆಚುರಿಟಿ ಆದಮೇಲೆ ನಿಮಗೆ ಸಿಗುತ್ತೆ, ಅದರ ಬಗ್ಗೆ ವರಿ ಮಾಡ್ಕೋಬೇಡಿ. ಮೂರನೇದಾಗಿ, ಪಾಲಿಸಿ ಸರೆಂಡರ್ ಮಾಡ್ಕೊಳ್ಬೋದಾ? ನೀವು ಮಾಡ್ಕೊಳ್ಬೋದು, ಬಟ್ ಅಟ್ಲೀಸ್ಟ್ ನೀವು 2 ವರ್ಷ ಪ್ರೀಮಿಯಮ್ನ ತುಂಬಿರಬೇಕು. 2 ವರ್ಷ ಆದ ನಂತರ ನಿಮಗೆ ಏನಾದರೂ ಸರೆಂಡರ್ ಮಾಡ್ಕೋಬೇಕು ಅನಿಸಿದರೆ ನೀವು ಸರೆಂಡರ್ನ ಮಾಡ್ಕೊಳ್ಬೋದು. ಎಷ್ಟು ಅಮೌಂಟ್ ಇರುತ್ತೆ ಅದನ್ನ ನಿಮಗೆ ರಿಟರ್ನ್ ವಾಪಸ್ ಮಾಡ್ತಾರೆ, ಬಟ್ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಷ್ಟೇ. ನಾಲ್ಕನೇದು, SBI ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಫ್ರಾಡ್ ಕಂಪ್ನಿನ? ಈ ಎಲ್ಲ ಇನ್ಶೂರೆನ್ಸ್ ಕಂಪ್ನಿನ ರೆಗ್ಯುಲೇಟ್ ಮಾಡೋಕ್ಕೆ ಒಂದು ಕಂಪ್ನಿ ಇದೆ, ಅದು ಬಂದುಬಿಟ್ಟು IRDAI. ಇವಾಗ ಹೇಗೆ ಎಲ್ಲ ಬ್ಯಾಂಕ್ಗಳನ್ನು ರೆಗ್ಯುಲೇಟ್ ಮಾಡೋಕ್ಕೆ RBI ಇದೆ, ಆ ಥರ ಎಲ್ಲ ಇನ್ಶೂರೆನ್ಸ್ ಕಂಪ್ನಿನ ರೆಗ್ಯುಲೇಟ್ ಮಾಡೋಕ್ಕೆ IRDAI ಅಂತ ಒಂದು ಕಂಪ್ನಿ ಇದೆ. ನಿಮ್ಮ ಪಾಲಿಸಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ತೊಂದರೆ ಇದ್ದರೆ ಆ ಇಶ್ಯೂನ ಸಾಲ್ವ್ ಮಾಡಿ ಕೊಡ್ತಾರೆ. ಐದನೇದಾಗಿ ಬಂದುಬಿಟ್ಟು, ಡೆತ್ ಬೆನಿಫಿಟ್ಸ್ ಇದೆಯಾ? ಇರುತ್ತೆ, ಎಲ್ಲ ಪಾಲಿಸಿಯಲ್ಲೂ ಡೆತ್ ಬೆನಿಫಿಟ್ಸ್ ಇರುತ್ತೆ. ಬಟ್ ಒಂದೊಂದು ಕಂಪೇರ್ ಮಾಡಿದರೆ ಒಂದೊಂದು ಪಾಲಿಸಿಗೂ ಒಂದೊಂದು ಡೆತ್ ಬೆನಿಫಿಟ್ಸ್ ಚೇಂಜ್ ಆಗಿರುತ್ತೆ. ನಿಮಗೆ ಅವರು ಪಾಲಿಸಿ ಎಕ್ಸ್ಪ್ಲೇನ್ ಮಾಡುವಾಗ ನೀವು ಅದನ್ನು ಕೇಳಿ ನೀವು ಪಾಲಿಸಿ ತೊಗೊಳ್ಳೋದು ಬೆಟರ್ ಅಂತ ನನ್ನ ಅಭಿಪ್ರಾಯ ಆಗಿರುತ್ತೆ. ಇದಿಷ್ಟು ಈ ವಿಡಿಯೋನ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು.